ಆಲ್ಮೋಸ್ಟ್ 15 ವರ್ಷ ಕಂಟಿನ್ಯೂಸ್ ಆಗಿ ಸ್ಕೂಲ್ ಹಾಲಿಡೇಸ್ ಇರುವಾಗ ಬರ್ತಾ ಇದೆ ಆಟ ಆಡೋಕ್ಕೆ. ಸೊ ನನಗೆ ನಾರ್ತ್ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ. ಆಮೇಲೆ ರೊಟ್ಟಿ, ಬೆಣ್ಣೆ, ಕೆಂಪು ಚಟ್ನಿ ಅದೆಲ್ಲ ಪಂಚ ಪ್ರಾಣ ನನಗೆ ಆ್ಯಕ್ಚುಲಿ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಒಂದು ಹೇಳ್ತಾ ಇದ್ದೆ, ಲೈಫಲ್ಲಿ ಒಂದು ಗೋಲ್ ಇರಬೇಕು ಅಂತ. ಸೊ ನಾನು ಒಂದು 30 ವರ್ಷದಿಂದ ತುಂಬ ಕಷ್ಟಪಟ್ಟು ಒಂದೊಂದೇ ಮೆಟ್ಲು ಹತ್ತಿ ಈ ಲೆವೆಲಿಗೆ ಬಂದಿದ್ದೀನಿ. ಸೊ ಎಲ್ಲರಿಗೂ ಹೇಳೋದು ಇಷ್ಟೇ, ಯಾವತ್ತೂ ನಿಮ್ಮ ಪೇಷನ್ಸ್ನ ಕಳ್ಕೋಬೇಕು. ಇವತ್ತು ಸಿಕ್ಕಿಲ್ಲ ಅಂದರೆ ನಾಳೆ ಸಿಕ್ಕೇ ಸಿಗುತ್ತೆ, ನಾಳೆ ಇಲ್ಲ ಅಂದರೆ ನಾಳೆ ಸಿಗುತ್ತೆ. ಸೊ ವೆಯ್ಟ್ ಮಾಡಬೇಕು. ನೀವು ವೆಯ್ಟ್ ಮಾಡ್ತಾ ಇದ್ದರೆ ಯಾವತ್ತೋ ಒಂದು ದಿವಸ ನೀವು ಆ ಗೋಲ್ನ ಹೋಗ್ತೀರ, ಗೋಲ್ನ ಮುಟ್ತೀರ. ಸೊ ಪೇಷನ್ಸ್ ಇದೆಯಲ್ಲ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದೇ ನಾನು ಕಲ್ತಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂದು ಫೋನ್ ಇರಲ್ಲ, ಔಟ್ಸೈಡ್ ವರ್ಲ್ಡ್ ಆಚೆ ಏನಾಗ್ತಾ ಇದೆ ಅಂತ ಗೊತ್ತಿರಲ್ಲ. ಒಂದು 4 ಗೋಡೆ ಮಧ್ಯೆ ಇಡ್ತಾರೆ ನಮ್ಮನ್ನ. ಅವಾಗ ನಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ ಲೈಫಲ್ಲಿ, ಏನು ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತ. ಹೇಳೋದು ಇಷ್ಟ ಎಲ್ಲರಿಗೂ, ಚಿಕ್ಕ ಮಕ್ಳು ಇರ್ಬೋದು, ದೊಡ್ಡವ್ರು ಇರ್ಬೋದು. ನಾನು ತುಂಬಾ ಚಿಕ್ಕವನು, ಅಷ್ಟು ಬುದ್ಧಿ ಹೇಳೋಲ್ಲ, ನಾನು ಸಜೆಷನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಎಲ್ಲರಿಗೂ ಇದನ್ನೇ ಹೇಳೋದು, ಲೈಫಲ್ಲಿ ಪೇಷನ್ಸ್ ಇಟ್ಕೊಂಡು ಯಾವತ್ತೂ ಡಿಸಪಾಯಿಂಟ್ ಆಗ್ಬಿಟ್ಟು ನನಗೇನು ಸಿಕ್ಕಿಲ್ಲ ಲೈಫಲ್ಲಿ ಅಂತ. ಯಾಕಂದ್ರೆ ನಮ್ಮ ಹತ್ರ ಏನಾದ್ರು ಇಲ್ಲ ಅಂದ್ರೆ ನಮ್ಗಿಂತ ಕೆಳಗಿರೋದನ್ನ ನಾವು ನೋಡ್ಬೇಕು. ಅವ್ರನ್ನ ನೋಡಿದಾಗ ಅವ್ರಿಗಿಂತ ನಮಗ್ ಜಾಸ್ತಿ ಇರುತ್ತೆ ಲೈಫಲ್ಲಿ. ಯಾವತ್ತು ನಮ್ಗಿಂತ ಮೇಲಿರೋದನ್ನ ಕಂಪೇರ್ ಮಾಡಿ ನಾವು ಕಂಪೇರ್ ಮಾಡ್ಕೋಬಾರ್ದು. ನಮ್ಮನ್ನ ಯಾವಾಗೂ ನಮ್ಗೆ ಏನಿದೆಯೋ ಅದರಲ್ಲೇ ಖುಷಿ ಪಟ್ಕೊಂಡು, ಆಮೇಲೆ ಇವತ್ತು ಏನಿದೆಯೋ ಲೈಫಲ್ಲಿ ಅದು ಖುಷಿ ಪಡಿ. ಯಾಕಂದ್ರೆ ನಾಳೆ ಬರುತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಲೈಫ್ ಗ್ಯಾರಂಟಿ ಇಲ್ಲ. ಇವತ್ತೇನಿದೆಯೋ ಅದೇ ಇಂಪಾರ್ಟೆಂಟ್. ಸೊ ಇಷ್ಟು ಹೇಳ್ತಾ, ಆಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ನನಗೆ ಇಷ್ಟು ಪ್ರೀತಿ ಸಿಕ್ಕಿದೆ ಅಂತ ಖಂಡಿತ ಗೊತ್ತಿರಲಿಲ್ಲ. ನಮ್ಗೆ ಐಡಿಯಾನೇ ಇರಲಿಲ್ಲ. ಆಚೆ ಬಂದಾಗ ಗೊತ್ತಾಯ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂತ. ಸೊ ಇವತ್ತು ಇದೀನಿ ಅಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಲೈಫಲ್ಲಿ ನನಗೆ ಗೊತ್ತು ಎಲ್ಲರಿಗೂ ಒಂದು ಗೋಲ್ ಅಂತ ಇರುತ್ತೆ. ಎಲ್ಲ ಒಳ್ಳೇದಾಗ್ಲಿ, ಅಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್.